ದೇವಲೋಕಕ್ಕೆ ಹೋದ್ರು. ಹೌದೌದು. ಹೌದು. ಏನಂತ ಹೇಳುದಮ್ಮ? ನಾನು ಆ ವಿಷಯ ಕೇಳಬೇಕು ಅಂತ ಕಾತರಿಸ್ತಾ ಇದ್ದೇನೆ. ಹೌದೌದು, ಯಾರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಮೇಲೆ ನೋಡ್ತಾ ಇದ್ದದ್ದು ನಾನು. ನೋಡ್ತಿದ್ದೇವೆ ಗೊತ್ತಾಯ್ತು ಅಮ್ಮ. ಹೌದೌದು. ಅಮ್ಮ ಅದೇ ವಿಷಯ ಹೇಳೋದಕ್ಕಾಗಿ ಬಂದೆ ತಾಯಿ. ನಿಮಗೆ ಕಥನ ವಿರಾಮವಾಗ್ಲಿಲ್ಲ. ಇಲ್ಲ, ಕಥನ ಮುಂದುವರಿಯಿತು. ನೋಡಿ. ಅಲ್ಲಿ ಹೋಗಿದ್ದು ನಿಮ್ಮ ಯಜಮಾನರು ಬಂದಂತ ಸುದ್ದಿ ತಿಳಿದು ಒಬ್ಬೊಬ್ಬರೇ ಬರ್ಲಿಕ್ಕೆ ಪ್ರಾರಂಭ ಮಾಡ್ರಿ ಅಮ್ಮ. ಯಾರೆಲ್ಲ ಬಂದ್ರ? ಅಗ್ನಿ ಬಂದ. ಅಗ್ನಿ ಕುರಿಯುತ್ತಾ ಬಂದ ಅಮ್ಮ. ಅವರಲ್ಲಿ ನಿಮ್ಮ ಯಜಮಾನರು ಹೋರಾಟ ಮಾಡಿದ್ರಮ್ಮ. ಅಲ್ಲಿಯೂ ನಿಮ್ಮ ಪಾಲಿಗೆ ಜಯ ಎನ್ನುವುದಾಯ್ತು ತಾಯಿ. ನಮ್ಮವ್ರು ಹೋದ್ರು ಹಾಗೆ. ಎರಡನೇದಾಗಿ ವಾಯು ಬಂದಮ್ಮ. ವಾಯು ಎಲ್ಲಿಂದ ಬಂದವ ವಾಯು. ಹೌದು. ಅಯ್ಯೋ, ಇಬ್ಬರಲ್ಲೂ ಕಾಡಾಕಾಡಿಯಾಗಿ ಹೋರಾಟ ಆಯಿತು. ಅಲ್ಲಿಯೂ ನಿಮ್ಮವರ ಪಾಲಿಗೆ ಜಯ ಆಯಿತು ತಾಯೇ. ವಾಯು ದುಷ್ಟಂತ ಹಿಂದೆ ಬದಿಗೆ ಹೋದ ತಾಯೇ. ಹೋದ ಯಾರಿನ ಬದಿಗೆ ಹೋದ? ಅವನಿಂದ ಬದಿಗೆ ಅದಾಗ್ಲಿ. ಇಷ್ಟು ಸಂತೋಷ ವಿಷಯ ಹೇಳ್ತಾ ಹೇಳುದು ಯಾಕ ಅಂದ್ರೆ ನಗುತ್ತಾ ಹೇಳುವ ವಿಷಯ ಇದು. ಮುಂದೇನಾಯ್ತು ಹೇಳು. ಇದು ನಗುತ್ತಾ ಹೇಳುವ ವಿಷಯವಾ? ಅಮ್ಮ, ಇದು ಏನು ಅಂತ ಹೇಳಿದ್ರಿ ನೀವು? ಇದು ಸಂತೋಷ ಹೇಳುವ ವಿಷಯ. ಹಾಗಲ್ಲ, ಇದು ನಗುತ್ತಾ ಹೇಳುವ ವಿಷಯ. ಎಲ್ಲಿಂದ ಪ್ರಾರಂಭ ಮಾಡುವ? ಯಾಕೆ ಮಾಡ್ಕೊಟ್ಟಿಗೆ ಹೋದ್ನಲ್ಲ ಒಬ್ಬೊಬ್ಬರ ಬಂದ್ರೆ ಅಗ್ನಿ ಬಂದ, ಒಟ್ಟು ಉದುರ್ಸಿ ಹಾಕಿದ್ರೆ ವಾಯು ಬಂದ, ಯಜಮಾನು ಅಗ್ನಿ ವಾಯು ವರುಣ ಎಲ್ಲ ಬಂದ್ರ, ಎಲ್ಲರಿಗೂ ಕೊಟ್ಟಿದ್ದೆ. ಎಲ್ಲ ಸೋತ್ರು. ದೇವೇಶ ಬಂದ ಕೊನೆಗೆ. ಅಲ್ಲಿ ಪೀಠದ ಅಧಿಕಾರಿ ದೇವೇಂದ್ರ ಬಂದ. ಪುರಂದರ ಬಂದಿದ್ದು ಹೋರಾಟ ಕಾಡಾಕಾಡಿ. ಪುರಂದರನ ಹಿಂದೆ ವಾಯು ಬರಲಿಲ್ಲ. ಮತ್ತೆ ವಾಯು ಮೊದಲೇ ಹೊಡ್ದ, ಇದು ಬರ್ತಿದ್ನೇನು. ವಾಯು ಮೊದಲೇ ಹೊಡ್ದ, ಇಬ್ಬರಿಗೆ ಹೋರಾಟ ಶುರುವಾಯ್ತಮ್ಮ. ನಾವು ಕೇಳಿದ್ದೇವೆ ಪುರಂದರನ ಹಿಂದೆ ವಾಯು ಇರ್ತಾನೆ. ಅಷ್ಟೊಂದು ಅನ್ಯೋನ್ಯತೆ. ಹಾಗಾಗಿ ಅವ್ರ ಹಿಂದೆ ಯಾರು ಹಿಂದೆ ಯಾರು ಅವಿನಾಭಾವ ಸಂಬಂಧ ಆ ರೀತಿ ಉಂಟು. ಏನ್ ಮಾಡುವ ಹೇಳಿ? ಹೋರಾಟ ಪ್ರಾರಂಭ ಆಯ್ತು. ದೇವೇಂದ್ರ ಎಂತ ಪುರಂದರ ಎಂತ ಅವು ಎಂತದ್ದೆಲ್ಲ ಹಾಳೆಲ್ಲ ತಿನ್ನುವುದಿಲ್ಲ, ತಿಂದ್ರೆ ಒಳ್ಳೇದೇ. ಹೊಟ್ಟೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲಮ್ಮ. ಹೌದವ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ ವಿಷಯಕ್ಕೆ ಬಂತೀಗ. ಅವರೆಲ್ಲ ಸೋತರು. ದೇವೇಂದ್ರನಲ್ಲಿ ಹೋರಾಟ ಕಾಡಾಟ ಕೈ ಮಾರಾಮಾರಿ. ನಿಮ್ಮ ಯಜಮಾನ್ರ ಕಡಿಮೆ ಇದ್ರೆ ಬಿಡ್ಲಿಕ್ಕಿಲ್ಲ ಬಿಡು. ನಾನಾ ರೀತಿ ಭಂಗಿಯಲ್ಲಿ ನಿಮ್ಮ ಯಜಮಾನ್ರ ಹೋರಾಟ ಪ್ರಾರಂಭ ಆಯ್ತು. ಅಯ್ಯೋ, ನಾನು ನೋಡ್ತಾ ಇದ್ದೆ ಏನಾಗ್ತದೆ ಈಗ ಏನಾಗ್ತದೆ ಅಂತ. ಹೊಡೆದೈತೆ ದೇವೇಂದ್ರ ಎಲ್ಲಿದ್ದ ಹೊಡೆದಕ್ಕೆ ಪ್ರಾರಂಭ ಮಾಡಿದ. ವಶವಾಯಿತು. ಅಲ್ಲಿಗೆ ನಿಮ್ಮ ಯಜಮಾನ್ರಿಗೆ ಏನಿಲ್ಲ, ಗದ್ದುಗೆ ಏರಿ ಆಯ್ತು. ಸಿಂಹಾಸನದಲ್ಲಿ ಕೂತ್ಬಿಟ್ಟ.
ಅಂತಾಯ್ತು ಅಷ್ಟೊತ್ತಿಗೆ ಬಂದಾಯ್ತು ಎಂತದ್ದು ಈ ರೆಂಬಿಯಾದಿನ ಯಾರು ಸಂಪಾದಿ ನಾಡಿಯರಲ್ಲ ಹೆದರ್ಕೊಂಡಿರ್ಬೇಕು ಅವರು ಅವರು ಹೆದರ್ಕೊಂಡು ಆದ್ರೂ ಬಂದ್ರಲ್ಲ ಒಂದು ಬಂದು ನಿರ್ಪಣ ಮಾಡ್ಲಿಕ್ಕೆ ಪ್ರಾರಂಭ ಬಂದ್ರು ಇದು ರೆಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಮಂಜು ಬಾಚಣಿಗೆ ಎಲ್ಲ ಬಂದ್ರು ಹೌದೌದು ಎಲ್ಲ ಬಂದ್ರು ಇದು ನಾಷ್ಟ ಶುರು ಮಾಡ್ರು ನಾಟ್ಯ ಶುರು ಮಾಡುದು ಅಯ್ಯೋ ನಿಮ್ಗೆ ಯಜಮಾನ್ರಿಗೆ ಸಂತೋಷ ಆಗಿದ್ದು ಅಂತ ಹೇಳಿದ್ರೆ ಬಹುಶಃ ನಿಮ್ ಯಜಮಾನ್ರು ಅಷ್ಟು ಜನ ಹೆಣ್ಮಕ್ಳು ಒಟ್ಟಿಗೆ ಎಲ್ಲ ಸೇರಿದ್ದು ಎಲ್ಲೂ ಇರ್ಲಿಲ್ಲ ಹೆಚ್ಚಾಗಿ ನಾನು ನೋಡ್ಲಿಲ್ಲ ನಿಮ್ಗೆ ಗೊತ್ತಿಲ್ಲ ಬಿಡಿ ನಾನು ನೋಡಿರ್ಲಿಲ್ಲ ಅದಕ್ಕೆ ನಾನು ದೂರದಲ್ಲಿ ಇದ್ಕೊಂಡು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೆ ಏನಂದ್ರೆ ಆ ಸ್ವೀಟ್ ಸುಲಭ ಅದು ಅಯ್ಯಪ್ಪ ನನಗೊಂದು ಸಂತೋಷ ಆಗಿತ್ತು ಅಂತ ಹೇಳಿದ್ರೆ ಸುಲಭೇನಲ್ಲ ಹಾಗೆ ನಿಮ್ಮ ಯಜಮಾನ್ರು ಕುಂತಿದ್ದು ಭಾರಿ ನಗಿ ಆಗ್ತಾ ಇದ್ರು ಭಾರಿ ಸಂತೋಷ ವ್ಯಕ್ತಪಡಿಸ್ತಾ ಇದ್ರು ಅಷ್ಟೊತ್ತಿಗೆ ಅದರ ಮೇಲೆ ತಂದ ಅದರ ಮೇಲೆ ತಂದನು ಎಲ್ಲ ಮುಖಕ್ಕೊಂದು ಕುತ್ಕೊಳ್ಳೋದಾಯ್ತು ಈಗ ಅದಲ್ಲಮ್ಮ ಅವ ಬೈತಲ್ಲ ಅದರ ಮೇಲೆ ತಂದನು ಯಕ್ಷ 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 ಬಂದು ಯಾವ ಯಕ್ಷ ಮಹಾಬಲೇನೆ ಅಯ್ಯಪ್ಪ ಮಾಡಬೇಕಿತ್ತು ಅವನು ಮುಖ ನೋಡ್ರೆ ನಂಗೆ ಹೆದರಿಕೆ ಆಗ್ತಾ ಇತ್ತು ಯಕ್ಷಂದು ಹೌದೌದು ನಾವು ನಿಮ್ಮ ಯಜಮಾನ್ರ ತಲೆ ಮೇಲೆ ಹಿಂದ್ವದಿಂದ ಒಂದು ಪಿಟ ನೋಡಿ ಧೈರ್ಯವೇ ಹೌದಮ್ಮ ಅವನಿಗೆ ಅಷ್ಟು ಧೈರ್ಯ ಬಿಟ್ಟಿದ್ದು ನಿಮ್ಮ ಯಜಮಾನ್ರ ಅಷ್ಟೊತ್ತಿಗೆ ನೋಡ್ಬೇಕಿತ್ತು ನಿಮ್ಮ ಯಜಮಾನ್ರು ಪಟ್ಟಿಗಳುಂಟು ಹೌದೌದು ಅದನ್ನ ನಿಮ್ಗೆ ಗೊತ್ತುಂಟ ಹೌದೌದು ಯಾವ ಪಟ್ಟು ಮೂರು ಪಟ್ಟು ಮೂರು ಪಟ್ಟ ಅದು ಸರಿ ಕೆಳಗೆ ಬಿದ್ರು ಆದ್ರೂ ನಿಮ್ಮ ಯಜಮಾನ್ರು ಏನೋ ಮಾಡ್ತಾರೆ ಅಂತ ನೋಡ್ದೆ ಈಗ ನೋಡ್ತೇನೆ ನಿಮ್ಮ ಯಜಮಾನ್ರ ಬಾಯಲ್ಲಿ ಇಷ್ಟು ಉದ್ದದ ಕೆಂಪು ಹೊರಗೆ ಬಂತು ನಿಮ್ಮ ಯಜಮಾನ್ರ ಬಾಯಲ್ಲಿ ಕೆಂಪು ಇಷ್ಟು ಉದ್ದದ ಹೊರಗೆ ಬಂತು ನೋಡ್ಬೇಕಾಗಿತ್ತು ನೋಡ್ದೆ ನಾನು ನಾಲಿಗೆ ಅಂದ್ರೆ ನಿಮ್ಮ ಯಜಮಾನ್ರು ಎಲ್ಲಿದ್ರೆ ನಿಮ್ಮ ಯಜಮಾನ್ರು ಕೋಟಕ ಮಡಿದಿಯಲ್ಲ ಅವನನ್ನು ಕರೀತಾರಂತೆ
ಸಂಭ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳುತ್ತಾ ಇದ್ದವರು. ಮಾತೆಯ ಮೊರೆಯನ್ನು ಕೇಳಿ ಶರವೇಗದಿಂದ ಬಂದೆ. ಏನಮ್ಮ ಒಂದು ಕಂಡಾಗ ನನ್ನನ್ನು ಕಂಡಾಗ ಮತ್ಯಾವನದಿಂದ ಕರೆ ತಂದು ಬಿದ್ದು ತಾರಿಣಿಯ ಮೇಲೆ ಬಿದ್ದು ಶೋಕಿಸುತ್ತಾ ಇದ್ದೀರಿ. ಯಾಕಮ್ಮ ಕಣ್ಣೀರು? ನಿಮ್ಮ ಕಣ್ಣೀರಿಗೆ ಕಾರಣರು ಈ ತಾಂಡವ ನೀರೇ ಅಲ್ಲವೇ ಅಲ್ಲ. ಹಾಗಂತ ನಿಮ್ಮ ಕಣ್ಣೀರಿಗೆ ಕಾರಣಕರ್ತರಾದವರು ದೇವತೆಗಳಿಂದ ಕಷ್ಟವ ಮೂರು ಮೂರ್ತಿಗಳಿಂದ ಬಂದ ಬವಳೆಯ ತೊರದೇರಾಗಿರುವಂತ ತರಳ ಮಹಿಷ ನೆರವಾಗಲು ಚಿಂತೆ ಬೇಡ. ಹೇಳಿ ಅಮ್ಮ ಹೇಳಿ. ಮೇಲು ಲೋಕವನ್ನು ಬಯಸಿ ಕಂದ ಮೊನ್ನೆ ಕಾಳಗಕ್ಕೆ ಬಿದ್ದನು ಕೇಳಲೇನಯ್ಯೋ ಮುದ್ದು ಕಂದ ಕಂದ. ನಿಜ ಗ್ರಹಿಸಿ ಮಾತನಾಡ್ತಾ ಇದ್ದೀಯ. ಹೌದಮ್ಮ. ಸಂಕಷ್ಟವನ್ನು ಪರಿಹರಿಸುವುದಕ್ಕೆ ಏನನ್ನೂ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಏನಾಯ್ತಮ್ಮ? ಆದ್ರೆ ಏನ್ ಮಾಡೋಣ? ಪರಿಸ್ಥಿತಿಯನ್ನು ಹೇಗೆ ಅಂತ ವಿವರಿಸಿರಿ ನಿನ್ನಗೆ. ಅಂದರೆ ಮೊನ್ನೆ ದಿವಸ ನಿನ್ನಪ್ಪ ವಿದ್ಯುನ್ಮಾಲಿ ವಿಶೇಷವಾದಂತಹ ಸೇನೆಯನ್ನು ಕೂಡಿಕೊಂಡು ದೇವಲೋಕವನ್ನು ಇಸ್ತೇನೆ ಸರಿ ಅಂತ ಓದುತ್ತಹ ವಿಷಯ ನಿನಗೂ ಗೊತ್ತುತ್ತಾನೆ. ಹೌದಮ್ಮ. ಓದುತ್ತಾ ನಿನ್ನಪ್ಪ ದೇವತೆಗಳ ಮೇಲೆ ದಾಳಿಗೈದು ದೇವಗದ್ದುಗೆಯನ್ನು ವಶಪಡಿಸಿದ್ದಾನೆ. ವಿಷಯ ಅಲ್ವೇನಮ್ಮ? ಆದ್ರೆ ಏನ್ ಮಾಡುದು? ಆ ಸಂತೋಷವನ್ನು ಬಹಳ ಒಪ್ಪಿಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಇದೆ. ಕಾರಣ ಕುಮತಿಗಳಾದಂತಹ ದೇವತೆಗಳು ಉಪಾಯವನ್ನು ಗೈದು ಯಾವುದೋ ಒಬ್ಬ ದಕ್ಷ ಮೋಸದಿಂದ ಹಿಂದಿನಿಂದ ಬಂದು ನಿನ್ನ ಅಪ್ಪನನ್ನ ಕೊಂದು ಬಿಟ್ಟ.
ಅನುಭವ ಶಾಣಿತದ ಲಂಕಾತ್ಮಿ ಇಂದು ಮಾಯ ಹೋಗಿ ಹೋದಳೇನಮ್ಮ. ನಾವೆಲ್ಲ ಅನಾಥರಾದವೇನಮ್ಮ. ನಮ್ಮ ಬದುಕು ಬರಲಾಯಿತೇನಮ್ಮ. ಸರ್ವಾಧಿಕಾರಿಯಾಗಿ ಮೆರೆಯುತ್ತಿರುವಂತ ನನ್ನಪ್ಪ ಅಳಿತಾನೆ ಅಮ್ಮ. ನನ್ನಪ್ಪನ ಸಾವಿಗೆ ಕಾರಣ ಯಾರಮ್ಮ ಯಾರಮ್ಮ ಸಾವಿಗೆ ಕಾರಣ? ಅವನ ಪದವಿ ಬೀಸಾಡುವೆ. ನಮಗಾದಂತ ಅನ್ಯಾಯಕ್ಕೆ ತಕ್ಕ ಪ್ರತಿಕಾರ ಇರಿಸುವೆ. ಮಹಿಷನ ಬಲವನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ಅನಿಮಿಷದ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಅನಿಮಿಷದ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾಭನು ಬರುವ ಕೃತಕ ಅನವರತ ಸುಮನಸರ ಪಕ್ಷದಿ ನಿನಗೆ ಬೇಡುವೆನೊಂದು ವಿಧಿಯಲಿ ಪಡೆದು ವರಗಳನ್ನು. ನಿನಗೆ ಬೇಡುವೆ ಒಂದು ವಿಧಿಯಲಿ ವರಗಳನ್ನು ಪಡೆದು ತನಯನಾಡಿದ ನುಡಿಗೆ ಮಾಲಿನಿ ಹರುಷವನ ಕಂದ. ದೇವತೆಗಳನ್ನೆಲ್ಲ ಬಗೆಹರಿಸುತ್ತೇನೆ. ಅಮ್ಮ ತಂದೆಯ ಸಾವಾಯಿತು ಎನ್ನುವಂತಹ ವಿಷಯವನ್ನ ಕೇಳಿ ನೀವು ಒದ್ದಾಡಿದ ರೀತಿಯನ್ನು ನೋಡಿದೆ. ಅದರ ಜೊತೆಗೆ ರೋಷಾವೇಶಭರಿತನಾಗಿ ತಂದೆಯನ್ನು ಕೊಂದಿರುವಂತಹ ದೇವತೆಗಳು ಯಕ್ಷರೋ ಯಾರು ಅವರನ್ನ ಸರಿಯಾಗಿ ಸದೆ ಬರೆದು ಪ್ರತೀಕಾರವನ್ನು ತೀರಿಸ್ತೇನೆ ಎನ್ನುವಂತಹ ನಿನ್ನ ರೊಚ್ಚು ಕಿಚ್ಚು ಸರಿ ಅದನ್ನು ಕಂಡು ಸಂತೋಷವೂ ಆಯಿತು. ಆದ್ರೆ ಏನಮ್ಮ ಹುಡುಕುವುದು ಒಳ್ಳೆಯದಲ್ಲ ಮಗನಿಗೆ. ಯಾಕೆ ಹೀಗಾಗಿ ನಿನ್ನ ಅಪ್ಪ ಸೋಲನ್ನು ಕಂಡದ್ದು ಸಾವನ್ನು ಕಂಡದ್ದು ಸಾಮರ್ಥ್ಯ ಕಡಿಮೆಯಾಗಿ ಅಲ್ಲ, ಮತ್ತೆ ದೇವತೆಗಳ ಕಾಮುತ್ತಿದೆ. ಅದರ ಜೊತೆಗೆ ದೇವತೆಗಳಿಗೆ ನೋವಾಯ್ತು ಸಾವಾಯ್ತು ಅಂತಾದ್ರೆ ಸೋಲಾಯ್ತು ಅಂತಾದ್ರೆ ವನಜನಾಭನು ಬರುವ ಕೃತಕದಿ ಸುಮನಸರ ಪಕ್ಷಕ್ಕೆ ಇಲ್ಲಿಯವರೆಗೆ ದೇವತೆಗಳ ಜೀವನ ಸಂಪಾದಿಸಿದ್ದು ಆ ವನಜನಾಭನ ಕೃಪೆಯಿಂದ ನನ್ನ ಧರ್ಮಾನವೇ ಇಲ್ಲ. ಹಾಗಾಗಿ ನೀನೊಂದು ಕಾರ್ಯವನ್ನು ಮಾಡಬೇಕು. ನಿನ್ನಲ್ಲಿ ದೇಹ ಬಲವಿದೆ, ಬುದ್ಧಿ ಬಲವಿದೆ, ಅಷ್ಟೇ ಸಾಲದು ದೈವ ಬಲವೂ ಬೇಕು ಮಗನೇ. ಹಾಗಾಗಿ ಅದು ಬೇಕು ಅಂತಾದ್ರೆ ಸಂಪಾದಿಸುವ ರೀತಿ ಹೇಗೆ? ನಿನ್ನನ್ನು ಪಡೆಯುವಾಗ ನಾನು ಬ್ರಹ್ಮನ ತಪಸ್ಸನ್ನು ಆಚರಿಸಿದೆ. ನೀನೀಗ ಮತ್ತೆ
ಹೊಡೆದಾನೆ ಅಂತಾದ್ರೆ ಹೊಡೆದಂತಾದರೆ ನಿನ್ನ ದೇಹ ಬಲ ಬುದ್ಧಿ ಬಲ ಮನ ಬಲ ಎಲ್ಲವೂ ಕೂಡಿ ಬಂದು ನೀನು ಅಜೇಯನಾಗುವಂತಹ ಸಾಧ್ಯತೆಗಳುಂಟು. ಅಜೇಯನ ಆಗ್ತೀಯ. ಹಾಗಾಗಿ ಮೊದಲು ನೀನು ತಪಸ್ಸನ್ನು ಆಚರಿಸಬೇಕು, ವರವನ್ನು ಪಡೆಯಬೇಕು. ಸರಿ, ಅದಕ್ಕೂ ಮೊದಲು ನೀನು ಮಾಡಬೇಕಾದ ಕರ್ತವ್ಯ ಮಾರಿಗೆ ಉತ್ತರಾಧಿಕಾರಿ ನೀನು. ಒಡೆಯನನ್ನು ಕಳ್ಕೊಂಡಿರುವಂತಹ ನಮ್ಮವರೆಲ್ಲ ಕಂಗಾಲಾಗಿ ಪೀಠವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಈ ಪೀಠವನ್ನು ಏರುವವರು ಯಾರು? ಯಾಕೆ ಇವರೆಲ್ಲ ಬಿಟ್ಟು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ? ಪೀಠ ಬರಿದಾಗಿದೆ. ಆ ಪೀಠವನ್ನು ಏರಬೇಕು. ಅವರಿಗೆಲ್ಲ ಸಾಂತ್ವನವನ್ನು ಹೇಳಬೇಕು, ಸಮಾಧಾನವನ್ನು ಹೇಳಬೇಕು. ಆ ನಂತರದಲ್ಲಿ ನಿನ್ನ ಕಾರ್ಯವನ್ನು ಕೈಗೊಳ್ಳಬೇಕು. ಅಮ್ಮ, ಇದು ದೊಡ್ಡ ಪೀಠ. ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಏರಿ ಆಳೆ ತಮ್ಮ ವೈಭವವನ್ನು ಅಚ್ಚೊತ್ತಿ ಹೋಗಿದ್ದಾರೆ. ಹೌದು, ಸಣ್ಣವರಾದಂತ ನಾನು ಕುಳಿತುಕೊಂಡರೆ ತುಂಬುತ್ತದ ತುಂಬಿಸಬೇಕು. ನೀನು ಒಪ್ತಾರ? ವಯಸ್ಸು ಸಣ್ಣದು ಅಂತಲ್ಲ ಮಗ, ವ್ಯಕ್ತಿತ್ವ ಸಣ್ಣದು ಅಂತಲ್ಲ. ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಯಾವಾಗಲೂ ವ್ಯಕ್ತಿ ಪ್ರಯತ್ನಶೀಲನಾದವಾಗ ಫಲವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಪ್ರಯತ್ನ ನನ್ನದ್ದು, ಆಶೀರ್ವಾದ ನಿಮ್ಮದಿರಲಿ. ಫಲವೇ ಅವರು ಕೊಡ್ತಾರೆ. ಹಾಗಾಗಿ ಏನು ಸಿಂಹಾಸನವನ್ನ ಹಿಂದಿನವರತ್ರ ಕೇಳಿ ಸ್ವಲ್ಪ ತುಂಬುತ್ತದ ಅಂತ. ಅವರು ಪ್ರಯತ್ನ ಮಾಡಿದ್ರೆ ತುಂಬಿಸ್ತಾರೆ. ಅದ್ರ ಜೊತೆಗೆ ಹಾಗೆ ಮಗನೇ, ಪೀಠ ಯಾರಿಗೂ ಒಬ್ಬರಿಗೆ ಮಾರಾಟ ಆಗದ್ದಲ್ಲ. ಅಯ್ಯೋ, ಈ ಪೀಠವನ್ನೇರುವವರು ಯಾರು ಇನ್ನು ಬಹಳ ಕಷ್ಟ ಉಂಟು ಅಂತ ಹೇಳುವ ಸಂದರ್ಭಕ್ಕೆ ಬಂದು ತುಂಬಿಸಿದವರಿದ್ದಾರೆ, ಬಹಳ ಸಣ್ಣ ವಯಸ್ಸಿನವರು. ಹಾಗಾಗಿ ಈ ಯೋಚನೆ ಮಾಡಬೇಕಾದದ್ದಿಲ್ಲ. ಮದುವೆಯಾಗಿ ಮರಿಬೇಕು ಅಂತಾದ್ರೆ ಶ್ರದ್ಧೆ ಬೇಕು ಅಷ್ಟೇ. ಪರಂಪರೆಯಿಂದ ಬಂದಿರುವಂತಹ ಈ ಖಂಡಗ ನಿನ್ನ ಆತ್ಮರಕ್ಷಣೆಗೂ ಹೌದು, ಜನರಿಗೆ ರಕ್ಷಣೆಯನ್ನು ಕೊಡುವುದಕ್ಕೂ ಹೌದು. ಆಗಲಿ, ಕೊಟ್ಟಿದ್ದೇನೆ, ಆಶೀರ್ವದಿಸಿದ್ದೇನೆ. ಮತ್ತೆ ಶುಭವಾಗಲಿ. ಮಾತಿಗೆ ಮಣಿದು ವಿಖ್ಯಾತ ಮೈಷರು ಕ್ಷೇತ್ರವ